ಸದ್ಯಕ್ಕಂತೂ ಹಾಲಿನ ದರ ಏರಿಕೆಯ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾಪ ಇಲ್ಲ. ವಿಧಾನಸೌಧದಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಹಾಲಿನ ದರವನ್ನ ಯಾವುದೇ ಕಾರಣಕ್ಕೂ ಏರಿಕೆ ಮಾಡಲ್ವಂತೆ, ಆ ರೀತಿಯ ಯಾವುದೇ ರೀತಿಯ ಪ್ರಸ್ತಾಪ ಇಲ್ವಂತೆ. ವಿಧಾನಸೌಧದಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆ ಕೊಟ್ಟಿರೋದು. ಆದರೆ ಹೆಚ್ಚಿನ ಹಣಕ್ಕಾಗಿ ರೈತರಿಂದ ಕೆಎಂಎಫ್ನಿಂದ ಬೇಡಿಕೆ ಇದೆ. ಕೆಲ ದಿನಗಳ ಹಿಂದೆ ಸಿಎಂ ರಾಮನಗರದ ವೇದಿಕೆಯಲ್ಲೇ ಹೇಳಿದ್ರು, ರೈತರಿಗೆ ನೆರವಾಗೋ ನಿಟ್ಟಿನಲ್ಲಿ ಹಾಲಿನ ದರ ಹೆಚ್ಚಳದ ಮಾತು ಕೂಡ ಆಡಿದ್ರು. ಎಲ್ಲ ಅಧಿಕಾರಿಗಳನ್ನ ಕರೆಸಿ ಮಾತನಾಡಿ ಈ ಬಗ್ಗೆ ತೀರ್ಮಾನ. ಆದರೆ ಸದ್ಯಕ್ಕೆ ಹಾಲಿನ ದರ ಏರಿಕೆ ಇಲ್ಲ ಅಂತ ಹೇಳಿದ್ದಾರೆ ಕೆಎಂಎಫ್ ಅಧ್ಯಕ್ಷರು. ಆದರೆ ರೈತರು ಕೇಳ್ತಾ ಇದ್ದಾರೆ, ಹೆಚ್ಚಿನ ಹಣ ಬೇಕು ಅಂತ ಹೇಳಿ ರೈತರು ಬೇಡಿಕೆ ಇಡ್ತಾ ಇದ್ದಾರೆ. ಸೊ ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಕೆಎಂಎಫ್ ಅಧ್ಯಕ್ಷರು. 8,000 ಆಯಿತು, 9,000 ಆಯಿತು, 10,000 ಆಯಿತು, ಈಗ 11,000 ಈಗ ದಿನಕ್ಕೆ ಹೋಗ್ತಾ ಇದೆ. ಪ್ರತಿದಿನ 11,000 ಹೋಗ್ತಾ ಇದೆ. ಸೊ ಇನ್ನು ಒಂದು ತಿಂಗಳಲ್ಲಿ, ಇನ್ನು ಒಂದೂವರೆ ತಿಂಗಳಲ್ಲಿ ಇದು ನಾವು 1 ಲಕ್ಷ ರೀಚ್ ಆಗಬೇಕಂತ ಅಂದ್ಕೊಂಡಿದ್ದೀವಿ. 1 ಲಕ್ಷ ಲೀಟರ್ ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಿ. 1 ವರ್ಷದಲ್ಲಿ ನಮ್ಮ ಗುರಿ 4 ರಿಂದ 5 ಲಕ್ಷ ಲೀಟರ್ ರೀಚ್ ಆಗ್ತಕ್ಕಂಥ ಗುರಿಯನ್ನು ನಾವು ಹೊಂದಿದ್ದೀವಿ. ಸೊ ಅದನ್ನು ಖಂಡಿತ ಕೆಲಸ ಮಾಡ್ತೀವಿ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾವು ನಮ್ಮ ಫೋಕಸ್ ಏನಂದರೆ, ನಾವು ಯಾವ ಬ್ರ್ಯಾಂಡ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅಲ್ಲಿ ದೆಹಲಿಯ ಗ್ರಾಹಕರು ನಮ್ಮ ಹಾಲಿನ ಗುಣಮಟ್ಟದ ಬಗ್ಗೆ ಅವರು ಈಗಾಗಲೇ 100ಕ್ಕೆ 100 ಅಂಕವನ್ನು ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಏನಂದರೆ, ನಮಗೆ ಕೋ ಮಿಲ್ಕ್ ಬೇಕಂತ. ಸೊ ಯಾಕಂದರೆ ಇಡೀ ದೇಶದಲ್ಲಿ 100% ಅಲ್ಲಿ 95% ಕೋ ಮಿಲ್ಕ್ ಪ್ರಕ್ರಿಯೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ಈ ದೇಶದಲ್ಲಿ ಅದು ಕೆಎಂಎಫ್. ಪ್ರಾರಂಭ ಆಯಿತು, 8,000 ಆಯಿತು, 9,000 ಆಯಿತು, 10,000 ಆಯಿತು, ಈಗ 11,000 ಈಗ ದಿನಕ್ಕೆ